ನಮಸ್ಕಾರ ಸ್ನೇಹಿತರೆ. ಶಿಕ್ಷಣ ಇಲಾಖೆಯ ಇನ್ನೊಂದು ಯೋಜನೆಯನ್ನು ನಾವು ನೋಡೋಣ. ಅದರ ಹೆಸರು ಬೀಕನ್ ಗ್ರಂಥಾಲಯ ಯೋಜನೆ. ಇದು ಪ್ರತಿ ತಾಲೂಕಿಗೆ ಒಂದರಂತೆ ಬ್ರೈಲ್ ಮತ್ತು ಶ್ರವ್ಯ ಪುಸ್ತಕಗಳನ್ನು ಒಳಗೊಂಡ ಬೀಕನ್ ಗ್ರಂಥಾಲಯವನ್ನು ಆರಂಭಿಸಲಾಗಿದೆ. ಗ್ರಾಮೀಣ ಪ್ರದೇಶಗಳ 5622 ಗ್ರಂಥಾಲಯಗಳನ್ನು ಗ್ರಾಮೀಣ ಮಾಹಿತಿ ಮತ್ತು ಜ್ಞಾನ ಕೇಂದ್ರಗಳನ್ನು ಉನ್ನತೀಕರಿಸುವುದು ಇದರ ಉದ್ದೇಶ ಆಗಿದೆ. ಅಂದರೆ ಲೈಬ್ರರಿಯಲ್ಲಿ ಬ್ರೈಲ್ ಮತ್ತು ಶ್ರವ್ಯ ಪುಸ್ತಕಗಳನ್ನು ಇರ್ತಕ್ಕಂಥ ಒಂದು ಬೀಕನ್ ಗ್ರಂಥಾಲಯವನ್ನು ಕೂಡ ಪ್ರಾರಂಭ ಮಾಡಲಾಗಿದೆ. ಇನ್ನೊಂದು ಯೋಜನೆ ವೃದ್ಧಿ ಕಾರ್ಯಕ್ರಮ. ಇದರ ಹೆಸರು ವೃದ್ಧಿ ಕಾರ್ಯಕ್ರಮ. ಪ್ರತಿ ಜಿಲ್ಲೆಯಲ್ಲಿ ಒಂದರಂತೆ ಅತಿ ಹೆಚ್ಚು ಹಾಜರಾತಿ ಹೊಂದಿರುವ ಸರ್ಕಾರಿ ಪದವಿ ಕಾಲೇಜುಗಳು ಮತ್ತು ಸರ್ಕಾರಿ ಪಾಲಿಟೆಕ್ನಿಕ್ಗಳನ್ನು ವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿ ಸಂಸ್ಥೆಗೆ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಅತ್ಯುತ್ತಮ ಉನ್ನತ ಶಿಕ್ಷಣ ಸಂಸ್ಥೆ ಎಂದು ಅಭಿವೃದ್ಧಿಪಡಿಸಲಾಗುವುದು. ಅಂದರೆ ಯಾವುದೇ ಗೌರ್ಮೆಂಟು ಡಿಗ್ರಿ ಕಾಲೇಜು ಮತ್ತು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಜಾಸ್ತಿ ಹಾಜರಾತಿ ಇರ್ತಕ್ಕಂಥ ಕಾಲೇಜಿನಲ್ಲಿ ಅವರಿಗೆ 2 ಕೋಟಿ ರೂಪಾಯಿ ತಲಾ ಒಂದು ಸಂಸ್ಥೆಗೆ 2 ಕೋಟಿ ರೂಪಾಯಿಯಂತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅವರಿಗೆ ಸವಲತ್ತುಗಳನ್ನು ಮಾಡಿಕೊಳ್ಳಿಕ್ಕೆ ಈ ಅನುದಾನವನ್ನು ಕೊಡಲಾಗ್ತಾಯಿದೆ. ಅದರ ಹೆಸರು ವೃದ್ಧಿ. ಅದರ ಹಾಜರಾತಿ ಫುಲ್ ಹೆಚ್ಚಿರಬೇಕಲ್ಲಿ, ಅದು ಒಂದು ಅದಕ್ಕೆ ಮಾನದಂಡ. ಇನ್ನೊಂದು ಯೋಜನೆ, ಶಿಕ್ಷಣ ಇಲಾಖೆ ಅತ್ಯಂತ ಮುಖ್ಯ ಯೋಜನೆ ವಿದ್ಯಾಸಿರಿ. ಅದರ ಹೆಸರು ವಿದ್ಯಾಸಿರಿ. ಆಹಾರ ಮತ್ತು ವಸತಿ ಸಹಾಯ ಯೋಜನೆ. ಹುಡುಗರಿಗೆ ನಾವು ನೋಡ್ತಕ್ಕಂಥದ್ದು ಈ ಮಕ್ಕಳಿಗೆ SC ST OBC ಮಕ್ಕಳಿಗೆ ಅವರು ಮೆರಿಟು ಕ್ಯಾಟಗಿರಿ ವೈಸು ಲಿಮಿಟೆಡ್ ಸೀಟ್ನಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದನ್ನು ನೋಡ್ತೀವಿ. ಅದೇ ರೀತಿ ಇವತ್ತು ಎಲ್ಲ ವರ್ಗದ ಮಕ್ಕಳಿಗೆ ಮತ್ತು ಯಾರಿಗೆ ಹಾಸ್ಟೆಲ್ ಸಿಕ್ಕಿಲ್ಲ, ಇವತ್ತು SC ಇರಲಿ ST ಇರಲಿ OBC ಇರಲಿ, ಯಾರಿಗೆ ಹಾಸ್ಟೆಲ್ಲು ಸೌಲಭ್ಯ ಸಿಕ್ಕಿಲ್ಲ ಆ ಮಕ್ಕಳಿಗೆ ತಮ್ಮ ಮನೆಗಳಲ್ಲೇ ಇದ್ದುಕೊಂಡು ಕಾಲೇಜುಗಳಿಗೆ ಅಥವಾ ಸ್ಕೂಲ್ಗಳಿಗೆ ಹೋಗಿ ಓದಿಕೊಂಡು ಅವರು ಸ್ಕಾಲರ್ಶಿಪ್ಪನ್ನು ವಿದ್ಯಾರ್ಥಿ ವೇತನವನ್ನು ಪಡೀತಕ್ಕಂಥದ್ದೇ ವಿದ್ಯಾಸಿರಿ. ಏನು ಇದ್ರ ಉದ್ದೇಶ ಏನು? ವಿದ್ಯಾಸಿರಿದು ಯಾವುದೇ ಇಲಾಖೆಯ ಸರ್ಕಾರಿ ಅನುದಾನಿತ ವಿದ್ಯಾರ್ಥಿ ನಿಲಯ ವಸತಿ ಕಾಲೇಜುಗಳಲ್ಲಿ ಪ್ರವೇಶ ಸಿಗದೇ ಇರುವ ವಿದ್ಯಾರ್ಥಿಗಳಿಗೆ, ಅಂದರೆ ಯಾವುದೇ ಒಂದು ಡಿಪಾರ್ಟ್ಮೆಂಟ್ದು ಯಾವುದೇ ಒಂದು ವರ್ಗ ಕಾಸ್ಟಿನ ಹುಡುಗ ಇರ್ಬೋದು, ಅವನಿಗೆ ಹಾಸ್ಟೆಲ್ ಸಿಕ್ಕಿಲ್ಲ ಅಂಥ ಹುಡುಗ ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ ಅನುಕೂಲ ಆಗುವಂತೆ ಹಿಂದುಳಿದ ವರ್ಗಗಳ ಅರ್ಹ ವಿದ್ಯಾರ್ಥಿಗಳಿಗೆ ಊಟ ಮತ್ತು ವಸತಿ ಸಹಾಯವನ್ನು ಒದಗಿಸ್ತಕ್ಕಂಥದ್ದು ಈ ಯೋಜನೆ. ಇದರ ಸಹಾಯಧನ ವಿದ್ಯಾರ್ಥಿಗೆ ಪ್ರತಿ ತಿಂಗಳಿಗೆ ರೂಪಾಯಿ 1500ರಂತೆ, ಶೈಕ್ಷಣಿಕ ಅವಧಿಗೆ ಅಂದರೆ 10 ತಿಂಗಳಿಗೆ ಒಟ್ಟು ಗರಿಷ್ಠ 15,000 ರೂಪಾಯಿ ಧನ ಸಹಾಯವನ್ನು ಇಲ್ಲಿ 3 ತಿಂಗಳಿಗೊಮ್ಮೆ 4 ಕಂತುಗಳಲ್ಲಿ ಬ್ಯಾಂಕ್ ಖಾತೆಗೆ ಆನ್ಲೈನ್ ಮೂಲಕ ಒಂದು DBT ಮೂಲಕ ಜಮೆ ಮಾಡಲಾಗ್ತದೆ. ಆದಾಯ ಮಿತಿ ಏನಪ್ಪ ಅಂದರೆ ಪ್ರವರ್ಗ 1 ಇದ್ದರೆ 2.5 ಲಕ್ಷ, ಪ್ರವರ್ಗ 2A 3A 3Bಗೆ 1 ಲಕ್ಷ ರೂಪಾಯಿ ಇರಬೇಕು. ಮಾನದಂಡ ಸಾಮಾನ್ಯ ಅರ್ಹತೆ. ವಿದ್ಯಾರ್ಥಿಯು ಭಾರತದ ಪ್ರಜೆಯಾಗಿದ್ದು ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿಯಾಗಿರಬೇಕು ಮತ್ತು ಕರ್ನಾಟಕ ಸರ್ಕಾರ ಅಧಿಸೂಚಿಸಿರುವ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಬೇಕಂದ್ರೆ OBC ಹುಡುಗರಿಗೆ ಇದು OBC ಹುಡುಗರಿಗೆ ಹಾಸ್ಟೆಲ್ ಯಾರಿಗೆ ಸಿಕ್ಕಿರಲ್ಲ ಅವ್ರ ಸಲುವಾಗಿ ಏನಪ್ಪ ಅಂದರೆ ಇರ್ತಕ್ಕಂಥದ್ದು. ಇದು ಏನಂದರೆ ಕಾಲೇಜು ಶಿಕ್ಷಣ ಏನು PUCಯಿಂದ ನಾವು ಮುಂದೆ ಏನು ಮಾಡ್ತೀವಿ ಓದು, ಅದರ ಸಲುವಾಗಿ ಬರ್ತಕ್ಕಂಥ ಕರ್ನಾಟಕದ ಶಾಸನಬದ್ಧ ವಿಶ್ವವಿದ್ಯಾನಿಲಯಗಳಿಗೆ ಅಧೀನಕ್ಕೆ ಒಳಪಡುವ ಸರ್ಕಾರಿ ಸ್ಥಳೀಯ ಸಂಸ್ಥೆ ಅನುದಾನಿತ ಸಂಸ್ಥೆಗಳು ಮಾನ್ಯತೆ ಪಡೆದ ಅನುದಾನಿತ ರೈತ ಖಾಸಗಿ ಸಂಸ್ಥೆಗಳಲ್ಲಿ ಮ್ಯಾಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡ್ತಿರುವ ವಿದ್ಯಾರ್ಥಿಗಳಾಗಿರಬೇಕು. ಈ ಯೋಜನೆಯಡಿ ಸೌಲಭ್ಯ ಪಡೀಲಿಕ್ಕೆ ಅರ್ಹರಾದವರು ಆನ್ಲೈನ್ ಮೂಲಕ ಕಡ್ಡಾಯವಾಗಿ ಅರ್ಜಿ ಸಲ್ಲಿಸಬೇಕು. ಆನ್ಲೈನೇ ಹಾಕ್ಕೋಬೇಕಿದೆ ಅರ್ಜಿ. ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದವರಾಗಿರಬೇಕು ಮತ್ತು ವ್ಯಾಸಂಗ ಮಾಡುವ ಕಾಲೇಜಿನಿಂದ ಕನಿಷ್ಠ 5 ಕಿಲೋಮೀಟರ್ ದೂರದವರಾಗಿರಬೇಕು. ಆದರೆ ವಿದ್ಯಾರ್ಥಿಯು ಸ್ವಂತ ಸ್ಥಳ ನಗರ ಪಟ್ಟಣದಲ್ಲಿರುವ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಲ್ಲಿ ಅಂಥವರು ಈ ಸೌಲಭ್ಯಕ್ಕೆ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಲ್ಲಿ ಅಂಥವರು ಈ ಸೌಲಭ್ಯಕ್ಕೆ ಅರ್ಹರಾಗಿರ್ತಾರೆ. ಅಂದರೆ ಸ್ವಂತ ಸ್ಥಳ ಇದ್ರೂ ನಡೀತದೆ. ಪ್ರತಿ ತಿಂಗಳು ವಿದ್ಯಾರ್ಥಿಯ ತರಗತಿಯ ಹಾಜರಾತಿ ಕನಿಷ್ಠ 75ರಷ್ಟು ಇರಬೇಕು. ಪರ್ಸೆಂಟೇಜು 75 ಅಟೆಂಡೆನ್ಸ್ ಇರಬೇಕು. ಒದಗಿಸಬೇಕಾದ ದಾಖಲೆಗಳು ಪ್ರತಿ ವಿದ್ಯಾರ್ಥಿಯು ಕಲಿಯುತ್ತಿರುವ ತರಗತಿಯ ಹಿಂದಿನ ತರಗತಿಯ ಅಂಕಪಟ್ಟಿ ಅಲ್ಲಿ ಹಚ್ಚಬೇಕು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, SSLC ಅಂಕಪಟ್ಟಿ, ಆಧಾರ್ ಕಾರ್ಡು, ಒಂದು ಭಾವಚಿತ್ರ, ಬ್ಯಾಂಕ್ ಪಾಸ್ಬುಕ್ಕಿನ ಒಂದು ಕಾಪಿ. ಮಂಜೂರಾತಿ ಪ್ರಾಧಿಕಾರ, ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ.
OBC ಆಫೀಸರು ಇದು ಅಪ್ರೂವಲನ್ನು ಕೊಡ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ. ಅಂದರೆ ಕ್ಯಾಟಗರಿ 1 ಹಿಡ್ಕೊಂಡು ಈ ಕಡೆ ಕೆಳಗೆ ಬರ್ತಕ್ಕಂಥ OBC ಹುಡುಗರಿಗೆ ಈ ಸವಲತ್ತು ಬರ್ತಾಯಿದೆ. ಇದು ಪ್ಯೂರ್ OBC ಡಿಪಾರ್ಟ್ಮೆಂಟ್ ಕಾರ್ಯಕ್ರಮ ಅಂತ ಹೇಳ್ಬೋದು. ಇಲ್ಲಿ SC ST ಮಕ್ಕಳಿಗೆ ಇದು ಅವಕಾಶ ಸಿಕ್ಕಲ್ಲ, ಅದು ಬೇರೆ ಇದೆ, ಆಮೇಲೆ ಬರ್ತದೆ ಹೇಳೋಣ. ಈಗ ಇನ್ನೊಂದು ಶಿಕ್ಷಣ ಇಲಾಖೆಯ ಕಾರ್ಯಕ್ರಮ ಬದುಕುವ ದಾರಿ. ಅದರ ಹೆಸರು ಬದುಕುವ ದಾರಿ ಅಂತಕ್ಕಂಥ ಒಂದು ಯೋಜನೆ. ಬದುಕುವ ದಾರಿ ಎಂಬ ಹೊಸ ಯೋಜನೆಯಡಿಯಲ್ಲಿ ಶಾಲಾ ಶಿಕ್ಷಣದ ನಂತರ ವಿವಿಧ ಕಾರಣಗಳಿಂದ ಶಿಕ್ಷಣವನ್ನು ಮುಂದುವರಿಸಲು ಸಾಧ್ಯವಾಗದ ಯುವಕರಿಗೆ ITIಗಳಲ್ಲಿ 3 ತಿಂಗಳ ಅವಧಿಯ ಉದ್ಯೋಗ ಆಧಾರಿತ ಪ್ರಮಾಣ ಪತ್ರ ಪಡೆಯಲು ಮಾಸಿಕ 1,500 ರೂಪಾಯಿ ಈ ತರಬೇತಿಯನ್ನು ಪೂರ್ಣಗೊಳಿಸಿದವರಿಗೆ 3 ತಿಂಗಳವರೆಗೆ ಮಾಸಿಕ ಅಪ್ರೆಂಟಿಸ್ ಭತ್ಯೆ 1,500 ರೂಪಾಯಿ ಕೊಡಲಾಗ್ತದೆ. ಅಂದರೆ ಯಾವುದೇ ಒಂದು ಸ್ಕಿಲ್ ಬದುಕುವ ದಾರಿ, ಈ ಯೋಜನೆ ಹೆಸರೇ ಬದುಕುವ ದಾರಿ. ಅಲ್ಲಿ ಯಾವುದೇ ಒಂದು ಅವರಿಗೆ ವೊಕೇಶ್ನಲ್ ಟ್ರೈನಿಂಗ್ ಕೊಟ್ಟು ತಿಂಗಳಿಗೆ 1,500 ರೂಪಾಯಿ ಅಪ್ರೆಂಟಿಸ್ ಏನು ಅವರಿಗೆ ಸ್ಟೈಪಂಡ್ ಟೈಪ್ ಇದೆ ಅದನ್ನು ಕೊಟ್ಟು ಅವರಿಗೆ ತರಬೇತಿಯನ್ನು ಕೊಟ್ಟು ಬದುಕಲಿಕ್ಕೆ ದಾರಿಯನ್ನು ಮಾಡುವ ಒಂದು ವೃತ್ತಿಪರ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಶಿಕ್ಷಣ ಇಲಾಖೆಗೆ. ಇನ್ನೊಂದು ಯೋಜನೆ ಶಿಕ್ಷಣ ಇಲಾಖೆದು ಯುವ ಸ್ನೇಹಿ ಯೋಜನೆ. ಇದು ಏನಪ್ಪ ಅಂದ್ರೆ ಉದ್ಯೋಗ ದೊರೆಯದ ಯುವ ಜನತೆಗೆ ಯುವ ಸ್ನೇಹಿ ಯೋಜನೆ ಅಂತ ತಂದಿದೆ. 2023ರಲ್ಲಿ ಇದು ಬಂತು. ಪದವಿ ಶಿಕ್ಷಣ ಮುಗಿಸಿ 3 ವರ್ಷ ಕಳೆದರೂ ಉದ್ಯೋಗ ಸಿಗಲಾರದ ಯುವಕರಿಗೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಭಾಗವಹಿಸಲಿಕ್ಕೆ ಉತ್ತೇಜನ ಕೊಡಲಿಕ್ಕೆ ಯುವ ಸ್ನೇಹಿ ಅಂತ ಹೊಸ ಯೋಜನೆ ತಂದು ಸರ್ಕಾರ ತಲಾ ಏನಪ್ಪ ಅಂದರೆ 2,000 ರೂಪಾಯಿ ಆರ್ಥಿಕ ನೆರವನ್ನು ಈ ಯೋಜನೆಯಲ್ಲಿ ಒದಗಿಸಲಾಗ್ತಾಯಿದೆ. ನಲಿಕಲಿ ಅಂತಕ್ಕಂಥದ್ದು ಶಿಕ್ಷಣ ಇಲಾಖೆಯ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಇದು 1995ರಲ್ಲಿ ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿ ಶಿಕ್ಷಕರು ಪ್ರಾರಂಭ ಮಾಡಿದರು. ಗುರಿ ಶಾಲೆಯಲ್ಲಿ ಮಕ್ಕಳನ್ನು ಉಳಿಸಿಕೊಳ್ಳಲು ಮತ್ತು ಶಾಲೆಗೆ ಹಾಜರಾಗದವರನ್ನು ಕರೆತರಲು ಸಹಾಯ ಮಾಡುವ ಸೃಜನಶೀಲ ಕಲಿಕೆಯ ಅಭ್ಯಾಸಗಳು. ಇದು ನಲಿಕಲಿ. ಇದು ಪ್ರಮುಖ ಲಕ್ಷಣ ಏನಪ್ಪ ಅಂದರೆ ಕಲಿಕೆ ವಾರ್ಡ್ಗಳು. ಎಲ್ಲ ಶಾಲೆಗಳಿಗೆ ಪರಿಷ್ಕೃತ ಕಲಿಕಾ ಕಾರ್ಡ್ಗಳನ್ನು ನೀಡಲಾಗುತ್ತದೆ. ಕಲಿಕೆಯ ತತ್ವಗಳು 2009ರಲ್ಲಿ ಸರ್ಕಾರಿ ಶಾಲೆಗಳ 1 ಮತ್ತು 3 ತರಗತಿಗಳಲ್ಲಿ ನಲಿಕಲಿಯನ್ನು ಅಳವಡಿಸಲಾಯಿತು. 3 ತರಗತಿಗಳ ವಿದ್ಯಾರ್ಥಿಗಳನ್ನು ಒಂದೇ ತರಗತಿಯಲ್ಲಿ ವರ್ಗೀಕರಿಸಲಾಗಿದೆ ಮತ್ತು ಕಲಿಕೆಯ ತತ್ವಗಳನ್ನು ಚಟುವಟಿಕೆಗಳ ಮಾರ್ಗವಾಗಿ ನಿರ್ವಹಿಸಲು ಹೇಳಲಾಗ್ತಾಯಿದೆ. ಇದು ನಲಿಕಲಿ ಅಂತಕ್ಕಂಥದ್ದು ಡ್ರಾಪ್ಔಟ್ ಆಗಿರ್ತಕ್ಕಂಥ ಮಕ್ಕಳು ಮತ್ತು ಶಿಕ್ಷಣದಲ್ಲಿ ಒಂದು ಕ್ರಿಯೇಟಿವ್ ಆಗಿ ಅವರಿಗೆ ಟೀಚಿಂಗ್ ಮಾಡಲಿಕ್ಕೆ ಏನೇನು ಶೈಕ್ಷಣಿಕ ಸಾಮಗ್ರಿಗಳನ್ನು ಕೋಣೆಗಳನ್ನು ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಯೋಜನೆ. ಇನ್ನು ಶಿಕ್ಷಣ ಇಲಾಖೆ ಇನ್ನೊಂದು ಯೋಜನೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ. ಅದರ ಹೆಸರು RMSA. 2009ರಲ್ಲಿ ಇದು ಪ್ರಾರಂಭ ಆಯಿತು. ಇದ್ರದ್ದು ಶಿಕ್ಷಣ ಸಚಿವಾಲಯ ಇದ್ರದ್ದು ನಡೆಸ್ಕೊಂಡು ಬರೋರು. ಅನುಷ್ಠಾನ ಹಂಚಿಕೆ ಆಧಾರದ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಈ ಯೋಜನೆ ಸವಲತ್ತನ್ನು ಕೊಡ್ತಾ ಇದ್ದಾರೆ. ಗುರಿ ಎಲ್ಲ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಪರಿಣಾಮಕಾರಿಯಾಗಿ ಶಿಕ್ಷಣವನ್ನು ನೀಡಲು ಮತ್ತು ಎಲ್ಲ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲಿಕ್ಕೆ ಅಗತ್ಯವಾದ ಮೂಲ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದ್ದು. ಉದ್ದೇಶ ಏನಪ್ಪ ಅಂದರೆ ಯಾವುದೇ ವಾಸಸ್ಥಳದ ಸಮಂಜಸವಾದ ಅಂತರದಲ್ಲಿ ಮಾಧ್ಯಮಿಕ ಶಾಲೆಯನ್ನು ಒದಗಿಸುವುದು ಮತ್ತು ಯಾವುದೇ ಮಗು ಮಾಧ್ಯಮಿಕ ಶಿಕ್ಷಣದ ವಂಚಿತವಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳುತ್ತೆ. ಅಂದರೆ ಏನು ಅಗತ್ಯವಾದ ಮೂಲ ಸೌಕರ್ಯ ಏನು ಬೇಕು ಅದನ್ನು ಈ ಯೋಜನೆಯಲ್ಲಿ ಒದಗಿಸಲಾಗ್ತಾಯಿದೆ. ಲಿಂಗ, ಸಾಮಾಜಿಕ, ಆರ್ಥಿಕ ಮತ್ತು ಅಂಗವೈಫಲ್ಯ ಅಡೆತಡೆಗಳನ್ನು ತೊಡೆದುಹಾಕಲು 2020ರ ಹೊತ್ತಿಗೆ ಸಾರ್ವತ್ರಿಕ ಧಾರಣವನ್ನು ಸಾಧಿಸ್ತಕ್ಕಂಥದ್ದು ಈ ಯೋಜನೆ ಗುರಿಯಾಗಿತ್ತು. ಪ್ರಮುಖ ಲಕ್ಷಣಗಳು ಶೈಕ್ಷಣಿಕವಾಗಿ ಹಿಂದುಳಿದ ಬ್ಲಾಕ್ಗಳಲ್ಲಿ 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ 70 ಬಾಲಕಿಯರ ವಸತಿ ನಿಲಯಗಳು ಮತ್ತು ಅಂಗವಿಕಲ ಮಕ್ಕಳಿಗೆ ಮಾಧ್ಯಮಿಕ ಶಾಲೆಗಳ ಸಮಗ್ರ ಶಿಕ್ಷಣ ಕೊಡ್ತಕ್ಕಂಥದ್ದು. ವೃತ್ತಿಪರ ತರಬೇತಿಯನ್ನು ಸಹ ಇಲ್ಲಿ ಕೊಡ್ತಕ್ಕಂಥದ್ದು. ಮಾಧ್ಯಮಿಕ ಶಿಕ್ಷಣದ ಸಾರ್ವತ್ರಿಕರಣ ಅಂದರೆ 9ರಿಂದ 12ನೇ ತರಗತಿವರೆಗೆ ಜ್ಞಾನಾಧಾರಿತ ಶಿಕ್ಷಣ ನೀಡುವುದಕ್ಕೆ ಸಂಬಂಧಿಸಿದೆ. ಇದಕ್ಕೆ ಈ ಮಕ್ಕಳಿಗೆ ವೊಕೇಶ್ನಲ್ ಟ್ರೈನಿಂಗ್ ಕೊಡೋದು, ಅವರಿಗೇನಪ್ಪ ಅಂದ್ರೆ ವಸತಿ ನಿಲಯಗಳನ್ನು ಮಾಡಿಕೊಡೋದು, ಅಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರನ್ನು ಬೆಟರ್ ಮಾಡ್ತಕ್ಕಂಥದ್ದು ಈ ಯೋಜನೆಯ ಉದ್ದೇಶ. ಅದೇ ರೀತಿ ಇನ್ನೊಂದು ಶಿಕ್ಷಣ ಇಲಾಖೆ ಯೋಜನೆ ಶಿಕ್ಷಣ ಕಿರಣ ವಿದ್ಯಾರ್ಥಿ ಸಾಧನೆ ಟ್ರ್ಯಾಕಿಂಗ್ ವ್ಯವಸ್ಥೆ. 2018ರಲ್ಲಿ ಇದು ಜಾರಿಗೆ ಬಂತು. ಈ ಸ್ಯಾಟ್ಸ್ ಅಪ್ಲಿಕೇಶನ್ ಮೂಲಕ ಶಿಕ್ಷಣ ಇಲಾಖೆ ಎಲ್ಲ ಪ್ರಕ್ರಿಯೆಗಳನ್ನು ನಿರ್ವಹಿಸಲು ಸಹಕಾರಿಯಾಗಿರ್ತಕ್ಕಂಥದ್ದು. ಅನನ್ಯ ಗುರುತು ಮತ್ತು ಹೆಸರು, ಕ್ರಮಬದ್ಧತೆ, ಶೈಕ್ಷಣಿಕ ಸಾಧನೆ, ವರ್ಗಾವಣೆಗಳು, ಡ್ರಾಪ್ಔಟ್ಸ್ಗಳು ಇತ್ಯಾದಿಗಳಿಂದ ಶಾಲೆಗೆ ದಾಖಲಾದ ಪ್ರತಿಯೊಂದು ಮಗುವನ್ನು ಗುರುತಿಸ್ತಕ್ಕಂಥದ್ದು.
ಉದ್ದೇಶ ವಿದ್ಯಾರ್ಥಿ ಸಾಧನೆ ಟ್ರ್ಯಾಕಿಂಗ್ ಸಿಸ್ಟಮ್ SATS. ಉದ್ದೇಶವು ಶಿಕ್ಷಣದ ಹಂತದಾದ್ಯಂತ ಸಂಬಂಧಿತ ವಯೋಮಾನದ ಪ್ರತಿ ಮಗುವಿನ ಸಾಧನೆಯನ್ನು ಪತ್ತೆ ಹಚ್ಚತಕ್ಕಂಥದ್ದು. ಪ್ರಮುಖ ಲಕ್ಷಣಗಳು: ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಕಲಿಯುತ್ತಿರುವ ಸುಮಾರು 1 ಕೋಟಿ ವಿದ್ಯಾರ್ಥಿಗಳ ನಿರ್ದಿಷ್ಟ ಡೇಟಾವನ್ನು ಸೆರೆ ಹಿಡಿಯುವುದು. ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಶಾಲಾ ನಿರ್ವಹಣೆಯ ಕಾರ್ಯಕ್ಷಮತೆಯ ಆನ್ಲೈನ್ ಮೇಲ್ವಿಚಾರಣೆಗಾಗಿ ಈ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಪಠ್ಯ ಪುಸ್ತಕ ಬೇಡಿಕೆಯನ್ನು ತಂತ್ರಾಂಶದಿಂದ ಆನ್ಲೈನ್ ಮೂಲಕವೇ ಪಡೆಯಲು ಕ್ರಮ ಕೈಗೊಳ್ಳುವುದು. ಯಾವುದೇ ಅರ್ಹ ಮಗು ಶಾಲೆಯ ಹೊರಗೆ ಉಳಿಯದಂತೆ ಖಚಿತಪಡಿಸಿಕೊಳ್ಳಲು ಮತ್ತು ದುರ್ಬಲ ಸಾಧನೆಗಳನ್ನು ಹೊಂದಿರುವ ವಿದ್ಯಾರ್ಥಿಗಳಿಗೆ ಪೂರಕ ಬೋಧನೆಯನ್ನು ಏರ್ಪಡಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು. ವರ್ಷದ ಅವಧಿಯೇ ಅವಳ ಹೆಸರು, ಹುಟ್ಟಿದ ದಿನಾಂಕ, ಲಿಂಗ, ಶೈಕ್ಷಣಿಕ ಸ್ಥಿತಿ, ಹಾಜರಾಗದಿರುವ ಕಾರಣ, ಶಾಲೆಯಿಂದ ಹೊರಗಿರುವ ಕಾರಣ ಮತ್ತು ಉಲ್ಲೇಖದ ಮೂಲಕ ಇತರೆ ಸಂಬಂಧಿತ ಪ್ರಮುಖ ವೇರಿಯೇಬಲ್ಗಳ ಡೇಟಾವನ್ನು ಒಳಗೊಂಡಿರುವ ಡೇಟಾಬೇಸನ್ನು ರಚಿಸಲು 9 ಅಂಕೆಗಳ ವಿಶಿಷ್ಟವಾದ ಬುದ್ಧಿವಂತವಲ್ಲದ ಚೈಲ್ಡ್ ಕೋಡನ್ನು ಒದಗಿಸುವುದು. ಪ್ರತಿ ಶಾಲೆಯಲ್ಲಿ ಪ್ರತಿ ಮಗುವಿನ ಶೈಕ್ಷಣಿಕ ಪ್ರಗತಿಯನ್ನು ಪತ್ತೆ ಹಚ್ಚಲು ವಿದ್ಯಾರ್ಥಿ ಕಾರ್ಯಕ್ಷಮತೆಯನ್ನು ದಾಖಲೆಯನ್ನು ನಿರ್ವಹಿಸುವುದು. ಇದೇನು ಸ್ಟೂಡೆಂಟು ಏನಿದ್ದಾರೆ, ಇದು ವಿದ್ಯಾರ್ಥಿ ಶಿಕ್ಷಣ ಕಿರಣ ಅಂತಕ್ಕಂಥದ್ದು. ಆ ಸ್ಟೂಡೆಂಟಿನ ಒಂದು ಟ್ರ್ಯಾಕ್ ಸಿಸ್ಟಮನ್ನು ಅವನು ಶಾಲೆಗೆ ಬರ್ತಾ ಇದ್ದಾನ ಇಲ್ವಾ, ಒಂದು ಅಚೀವ್ಮೆಂಟ್ ಹೆಂಗಿದೆ, ಒಂದು ಪ್ರೋಗ್ರೆಸ್ ಹೆಂಗಿದೆ, ಇದನ್ನು ಟ್ರ್ಯಾಸ್ ಮಾಡತಕ್ಕಂಥ ಒಂದು ವ್ಯವಸ್ಥೆ 2018ರಲ್ಲಿ ಅದು ಜಾರಿಗೆ ಬಂತು. ತಾಂತ್ರಿಕವಾಗಿ ಸಹಾಯದ ಕಲಿಕೆ ಕಾರ್ಯಕ್ರಮ, ಇದರ ಹೆಸರು TALP ಕಾರ್ಯಕ್ರಮ. 2016-17ರಲ್ಲಿ ಇದು ಜಾರಿಗೆ ಬಂತು. ಗುರಿ: ಎಲ್ಲ ವಿಭಾಗಗಳಲ್ಲಿ ತರಗತಿ ಬೋಧನೆಯನ್ನು ITC ಶಕ್ತಗೊಂಡ ಬೋಧನೆ ಮತ್ತು ಕಲಿಕೆಯೊಂದಿಗೆ ಸಂಯೋಜಿಸುವುದು. ಉದ್ದೇಶ: ಡಿಜಿಟಲ್ ವಿಷಯದ ಮೂಲಕ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳಲು ಅವರ ತಿಳುವಳಿಕೆಯನ್ನು ಹೆಚ್ಚಿಸಲಿಕ್ಕೆ ಸರ್ಕಾರ ಏನಪ್ಪ ಅಂದರೆ ಉದ್ದೇಶ. ಪ್ರಮುಖ ಲಕ್ಷಣಗಳು: ಕಾರ್ಯಕ್ರಮವು ಎಜುಸ್ಯಾಟ್, ರೇಡಿಯೋ ಪ್ರೋಗ್ರಾಮು, ಟೆಲಿ ಎಜುಕೇಷನ್ನು, CAL ಮತ್ತು SSAU ICT ಅಂತ ಕಾರ್ಯಕ್ರಮಗಳನ್ನು ಒಳಗೊಂಡಿವೆ. ಶಾಲಾ ಶಿಕ್ಷಕರ ನೇತೃತ್ವದ ICT ಕಾರ್ಯಕ್ರಮ ಮತ್ತು NCERT ಒದಗಿಸಿದ ಕಂಪ್ಯೂಟರ್ ಶಿಕ್ಷಣ ಪಠ್ಯಕ್ರಮವನ್ನು ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಇದನ್ನು ಕರ್ನಾಟಕದ IT ಸ್ಕೂಲ್ ಇನ್ ಕರ್ನಾಟಕ ಹೆಸರಿನಲ್ಲಿ ಮರುವಿನ್ಯಾಸಗೊಳಿಸಿ ಜಾರಿಗೆ ತರಲಾಗಿದೆ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಅಧೀನದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಮಾದರಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಅನುಷ್ಠಾನ ಮಾಡಲಾಗಿದೆ. ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಬೋಧನಾ ಕಲಿಕೆಗೆ ಉತ್ತೇಜನ ನೀಡಲಾಗಿದೆ. ಇದು ಏನಪ್ಪ ಅಂದರೆ ಹುಡುಗರಿಗೆ ಡಿಜಿಟಲ್ ಟೆಕ್ನಾಲಜಿಯ ಮೂಲಕ ಟೀಚಿಂಗನ್ನು ಮಾಡಲಿಕ್ಕೆ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗ ಅದೇ ರೀತಿ ಇನ್ನೊಂದು ಯೋಜನೆ ದಾಸೋಹ ಯೋಜನೆ, ದಾಸೋಹ ಸ್ಕೀಮ್. ಇದು ಶಿಕ್ಷಣ ಇಲಾಖೆ ಯೋಜನೆ. ಇಲ್ಲಿ ಕೇಂದ್ರ ಸರ್ಕಾರದ ಕಲ್ಯಾಣ ಸಂಸ್ಥೆ ಮತ್ತು ಹಾಸ್ಟೆಲ್ ಯೋಜನೆಯಡಿ ರಾಜ್ಯಕ್ಕೆ ನೀಡಲಾದ ಅಕ್ಕಿ ಮತ್ತು ಗೋಧಿಯನ್ನು ದಾಸೋಹ ಯೋಜನೆಯಡಿ ಸರ್ಕಾರದಿಂದ ನಡೆಸಲ್ಪಡುತ್ತಿರುವ ಅನುದಾನಿತ ಸಂಸ್ಥೆಗಳಿಗೆ ಪ್ರತಿ ನಿವಾಸಿಗೆ 10 kg ಅಕ್ಕಿ, 5 kg ಗೋಧಿಯಂತೆ ಒಟ್ಟು 15 kg ಆಹಾರ ಧಾನ್ಯವನ್ನು ಉಚಿತವಾಗಿ ವಿತರಣೆ ಮಾಡಲಾಗ್ತಾ ಇದೆ. ಪ್ರಮುಖ ಸಂಸ್ಥೆಗಳು ನಾರಿನಿಕೇತನ, ಬಾಲಮಂದಿರ, ಉಚಿತ ವಿದ್ಯಾರ್ಥಿ ನಿಲಯ, ಧಾರ್ಮಿಕ ಸಂಸ್ಥೆಗಳು, ಸ್ವಾಧಾರ್ ಗೃಹ, ಅಂಧ ಮಕ್ಕಳ ವಿದ್ಯಾರ್ಥಿ ನಿಲಯ, ನಿರಾಶ್ರಿತರ ಪರಿಹಾರ ಕೇಂದ್ರಗಳು. ಅಂದರೆ ಈ ದಾಸೋಹ ಯೋಜನೆ ಏನಿದೆ 10 kg ಅಕ್ಕಿ, 5 kg ಗೋಧಿಯನ್ನು ಏನು ಈ ಸಂಸ್ಥೆಗಳು ಈಗ ನಾನು ಹೇಳಿದೆ, ಇಲ್ಲಿ ಓದ್ತಕ್ಕಂಥ ಒಂದು ಮಗುವಿಗೆ ಇಷ್ಟು ಆಹಾರ ಧಾನ್ಯವನ್ನು ಅವರು ಪ್ರತಿ ದಿನದ ಬಳಕೆಯ ಒಂದು ಲೆಕ್ಕ ಹಿಡಿದು ಪ್ರತಿ ತಿಂಗಳಿಗೆ 10 kg ಅಕ್ಕಿ, 5 kg ಗೋಧಿಯನ್ನು ಕೊಡತಕ್ಕಂಥ ಒಂದು ಕಾರ್ಯಕ್ರಮ ಈ ದಾಸೋಹ ಯೋಜನೆ. ಅದೇ ರೀತಿ IT ಸ್ಕೂಲ್ ಇನ್ ಕರ್ನಾಟಕ, ಇದು ಇನ್ನೊಂದು ಶಿಕ್ಷಣ ಇಲಾಖೆ ಯೋಜನೆ. IT ಸ್ಕೂಲ್ ಇನ್ ಕರ್ನಾಟಕ ಪ್ರಾರಂಭ ಜುಲೈ 2016ರಲ್ಲಾಯಿತು. ಗುರಿ TALP ತಂತ್ರಜ್ಞಾನ ನೆರವಿನ ಕಲಿಕೆ ಕಾರ್ಯಕ್ರಮಕ್ಕಾಗಿ ವಿಷಯವನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಸಹಭಾಗಿತ್ವ GOK ಮತ್ತು APF ಸಹಭಾಗಿತ್ವದಲ್ಲಿ ಪ್ರಾರಂಭವಾಯಿತು. ಪ್ರಮುಖ ಲಕ್ಷಣಗಳು: ಸಾಮಾನ್ಯ ತರಗತಿ ಕೋಣೆಗಳಲ್ಲಿ ಕಲಿಕೆ ಮತ್ತು ಬೋಧನೆಗಾಗಿ ವಿಷಯ ಆಧಾರಿತ ಪ್ರಕ್ರಿಯೆಗಳನ್ನು ರಚಿಸುವುದು. ಮಾಹಿತಿ ತಂತ್ರಜ್ಞಾನ ಮತ್ತು ಅಂತರ್ಜಾಲವನ್ನು ಕಲಿಕೆಯ ಮಾಧ್ಯಮವಾಗಿ ಬಳಸುವ ಸಾಮರ್ಥ್ಯ ಶಿಕ್ಷಕರಿಗೆ ಇದೆ ಎಂದು ಖಚಿತಪಡಿಸುವುದು. ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಮಾಹಿತಿ ನಿರ್ವಹಣಾ ವ್ಯವಸ್ಥೆಯನ್ನು ಸ್ಥಾಪಿಸುವುದು. ಇದರ ಉದ್ದೇಶಗಳು: ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಲ್ಲಿನ 8ರಿಂದ 12ನೇವರೆಗಿನ ವಿದ್ಯಾರ್ಥಿಗಳಿಗೆ ತಂತ್ರಜ್ಞಾನ ಆಧಾರಿತ ಕಲಿಕಾ ಕೌಶಲ್ಯಗಳ ಸಾಕ್ಷರತೆಯನ್ನು ಖಾತ್ರಿಪಡಿಸುವುದು. ಸಾಮಾನ್ಯ ವಿಷಯಗಳಲ್ಲಿ ವಿಷಯವಾರು ತಂತ್ರಜ್ಞಾನ ಆಧಾರಿತ ಕಲಿಕಾ ಮತ್ತು ಬೋಧನೆಯ ಪ್ರಕ್ರಿಯೆಗಳನ್ನು ಸೃಜಿಸುವುದು.
ಶಿಕ್ಷಕರು ಮಾಹಿತಿ ತಂತ್ರಜ್ಞಾನ, ಇಂಟರ್ನೆಟ್ ಜ್ಞಾನ ಕೌಶಲ್ಯಗಳನ್ನು ಕಲಿಕಾ ಸಂಪರ್ಕವನ್ನಾಗಿ ಬಳಸುವ ಸಾಮರ್ಥ್ಯ ಹೊಂದುವುದು. ಶಾಲೆ ಮತ್ತು ಕಾಲೇಜುಗಳಲ್ಲಿ ಮಾಹಿತಿ ನಿರ್ವಹಣಾ ವ್ಯವಸ್ಥೆಯನ್ನು ಸ್ಥಾಪಿಸುವುದು. ಇದು ಏನಪ್ಪ ಅಂದರೆ ಈ ಐ ಟಿ ಸ್ಕೂಲ್ ಇನ್ ಕರ್ನಾಟಕ ಅಂದರೆ ಈ ಯೋಜನೆಯಲ್ಲಿ 8ರಿಂದ 12 ವಯಸ್ಸು 8ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ಯೋಜನೆಯನ್ನು ಮಾಡಲಾಗಿದೆ. ಅದೇ ರೀತಿ ನಾವು ಇನ್ನೊಂದು ಶಿಕ್ಷಣ ಇಲಾಖೆಯ ಯೋಜನೆಯನ್ನು ನೋಡೋದಾದರೆ ಗುರುಚೇತನ ಶಿಕ್ಷಕರ ವೃತ್ತಿಪರ ಅಭಿವೃದ್ಧಿ ಕಾರ್ಯಕ್ರಮ ನಾವು ನೋಡ್ತಾ ಇದ್ದೀವಿ.